ನಮಸ್ಕಾರ ಸ್ನೇಹಿತರೆ ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದರ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇದರಲ್ಲಿ ತುಂಬ ಮುಖ್ಯ ಅಂದರೆ ವಿಡಿಯೋ ಕ್ವಾಲಿಟಿ ಅಷ್ಟಕ್ಕಷ್ಟೇ ಇದ್ರೂ ಪರವಾಗಿಲ್ಲ, ಬಟ್ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ನೋಡಿರ್ಬೋದು, ಸ್ಟೋರಿ ಚಾನಲ್ ಅದು ಎಲ್ಲ ಮಾಡ್ತಿರ್ತಾರೆ ನೋಡಿ, ಅವರು ಇಂದ ವಾಯ್ಸ್ ಜನರೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರೆ ಆ ಚಾನಲ್ ಮೇಲೆ ವ್ಯೂಸ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ನಾವು ಫೇಸ್ ತೋರಿಸಿ ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಬ್ಯಾಕ್ಗ್ರೌಂಡಲ್ಲಿ ನಮ್ಮದೇ ಆದಂಥ ವಾಯ್ಸ್ ಕೊಟ್ಟು ನಾವು ಚಾನಲ್ ಕ್ರಿಯೇಟ್ ಮಾಡಿ ಅದರ ಮೇಲೆ ವಾಯ್ಸ್ ಕೊಟ್ಟು ವೀಡಿಯೋ ಮಾಡಿ ಎಲ್ಲ ಹಾಕ್ತಾ ಇರ್ತೀವಿ. ಬಟ್ ಆ ವಾಯ್ಸ್ ಅಷ್ಟಕ್ಕಷ್ಟೇ ಇರುತ್ತೆ, ಅಂದರೆ ಅಷ್ಟು ಕ್ಲಿಯರ್ ಆಗಿರಲ್ಲ. ಇಂದ ಜನ್ರೇಟ್ ಮಾಡಿರ್ತೀವಿ, ಅದು ಕಂಪ್ಲೀಟ್ಲಿ ಕ್ಲಿಯರ್ ಆಗಿ ಬರುತ್ತೆ. ಬಟ್ ನಮ್ಮ ವಾಯ್ಸ್ ನಾವು ರೆಕಾರ್ಡ್ ಮಾಡಿ ಚಾನಲ್ ಮೇಲೆ ವಿಡಿಯೋಗೆ ಹಾಕಿ ಅಪ್ಲೋಡ್ ಮಾಡಿದರೆ ಅಷ್ಟು ಕ್ಲಿಯರಾಗಿ ಕೇಳಲ್ಲ. ಸೊ ತುಂಬ ಇಂಪಾರ್ಟೆಂಟ್ ಇರೋದೇ ವಾಯ್ಸ್. ನೀವು ಕೊಡ್ತಿರೋ ವಿಷಯ, ನೀವು ಮಾತಾಡ್ತಿರೋ ವಿಷಯ, ನೀವು ಪ್ರೆಸೆಂಟೇಷನ್ ಕೊಡ್ತಿರೋ ವಿಷಯ ಕ್ಲಿಯರಾಗಿ ಕೇಳಬೇಕು. ಆವಾಗ ಜನ ಅದನ್ನು ಮೆಚ್ಚಿ ತುಂಬ ಹೊತ್ತು ನೋಡ್ತಾರೆ. ಇಲ್ಲ ಅಂದರೆ ವಾಯ್ಸ್ ಸರಿಯಾಗಿಲ್ಲ, ಕ್ಲಿಯರ್ ಇಲ್ಲ, ಏನೋ ಕೇಳಿಸ್ತಿದೆ, ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಿರೋದು ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂದರೆ ವಿಡಿಯೋ ಕಂಪ್ಲೀಟಾಗಿ ನೋಡಲ್ಲ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಈ ರೀತಿ ಆಗಬಾರ್ದು. ನಾವು ಕಂಪ್ಲೀಟ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಆಡಿಯೋ ಜನ್ರೇಟ್ ಮಾಡಿನೇ ನಾವು ವಿಡಿಯೋ ಅಪ್ಲೋಡ್ ಮಾಡಬೇಕು. ಒಳ್ಳೆ ಕ್ವಾಲಿಟಿಯ ವಿಡಿಯೋ ಆಗಬೇಕು ಅಂದರೆ ಮೇನ್ ಇರೋದೇ ಅಲ್ಲಿ ವಾಯ್ಸ್, ಆಡಿಯೋ. ನಮ್ಮ ವಾಯ್ಸ್ ಕ್ಲಿಯರಾಗಿ ಅದರಲ್ಲಿ ಕೇಳಬೇಕು. ನೀವು ನೋಡಿರ್ಬೋದು, ನನ್ನ ಚಾನಲ್ ಮೇಲೆ ನಾನು ಹಾಕ್ತಿರೋ ವಿಡಿಯೋಗೆ ನಾನು ಮಾತಾಡ್ತಿರೋದು ಸ್ಪಷ್ಟವಾಗಿ ನಿಮ್ಗೆ ಕೇಳಿಸುತ್ತೆ. ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕಾಗಿ ಯಾವ ಮೈಕ್ ಬೆಸ್ಟ್ ಇಲ್ಲಿ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಚಾನಲ್ ಮೇಲೆ ಹೊಸದಾಗಿ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾವು ಯಾವುದೇ ವಿಡಿಯೋ ಮಾಡಲಿ ಅದಕ್ಕೊಂದು ಒಳ್ಳೆ ವಾಯ್ಸ್ ಬೇಕು. ಒಳ್ಳೆ ವಾಯ್ಸ್ ಬೇಕು ಅಂದರೆ ಒಂದು ಒಳ್ಳೆ ಮೈಕ್ ಬೇಕು. ಮೈಕ್ ಏನೋ ತೊಗೊಂಡಿರ್ತೀವಿ. ತುಂಬ ಜನ ನಾನು ಕೂಡ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಬೋಯಾ ಮೈಕ್. ಇಲ್ಲಿ ನೋಡ್ಬೋದು, ಬೋಯಾ BY M1 ಮೈಕ್ ಇದೆ. ಬೋಯಾ BY M1 ಮೈಕ್ ಇದೆ, ವೈಟ್ ಇದೆ ಇದು. ಸೊ ಇದು 500-600 ರೂಪಾಯಲ್ಲಿ ಈಗ ಸಿಗ್ತಾ ಇದೆ. ಇದು ಮೊದಲೆಲ್ಲ ತುಂಬ ಕಾಸ್ಟ್ಲಿ ಇತ್ತು, ಬಟ್ ಈಗ ಇದು ಮೇ ಬಿ 1000 ಒಳಗಡೆ 800 ಈ ರೀತಿ ಒಮ್ಮೊಮ್ಮೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಇದರಲ್ಲಿ ಆಫರ್ಸ್ ಬಂದಾಗ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಈಗ ಪ್ರೈಸ್ ಏನಿದೆ ಗೊತ್ತಿಲ್ಲ, 500-600 ನಿಯರೆಸ್ಟ್ ಇರ್ಬೋದು ಅಂತ ನನಗೆ ಅನಿಸ್ತಿದೆ. ಸೊ ಈ ಮೈಕ್ ಸ್ನೇಹಿತರೆ ತುಂಬ ಬೆಸ್ಟ್ ಕ್ವಾಲಿಟಿ ಮೈಕ್ ಇದು. ಈ ನಮ್ಮ ಏನು ಕ್ಯಾಮ್ರಾ ಇದೆ, ನಮ್ಮ ಮೊಬೈಲಲ್ಲಿ ಏನು ಕ್ಯಾಮ್ರಾ ಇರುತ್ತೆ, ಅದಕ್ಕೆ ರೆಕಾರ್ಡ್ ಮಾಡ್ತಾ ಇರುವಾಗ ಇದನ್ನು ಕನೆಕ್ಟ್ ಮಾಡಿದರೆ ಇದು ಸಪೋರ್ಟ್ ಮಾಡಲ್ಲ. ಸೊ ಇದು ನೆನಪಿಡಿ. ತುಂಬ ಜನ ಏನು ಮಾಡ್ತೀರಾ, ಈ ಮೈಕ್ ತೊಗೊಂಡಿರ್ತೀರಾ, ನಿಮ್ಮ ಮೊಬೈಲ್ ಕ್ಯಾಮ್ರಾ ಓಪನ್ ಮಾಡಿ ಅದನ್ನು ಕನೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡ್ತೀರಾ. ಸೊ ಅದು ಸಪೋರ್ಟ್ ಮಾಡಲ್ಲ. ನಿಮ್ಗೇನು ಅನಿಸುತ್ತೆ, ಬೋಯಾ ಮೈಕ್ ಸರಿ ಇಲ್ಲ, ಇದು ಕರೆಕ್ಟಾಗಿ ವರ್ಕ್ ಆಗಲ್ಲ, ಸುಮ್ಮನೆ ವೇಸ್ಟ್ ಆಯಿತು, ದುಡ್ಡು ವೇಸ್ಟ್ ಆಯಿತು ಅನ್ನೋದು ತುಂಬ ಜನರಿಗೆ ಅನಿಸುತ್ತೆ. ಬಟ್ ಇದು ಸ್ನೇಹಿತರೆ ನಮ್ಮ ಮೇನ್ ಕ್ಯಾಮ್ರಾಗೆ ಇದು ಸಪೋರ್ಟ್ ಮಾಡಲ್ಲ. ಇದಕ್ಕಾಗಿ ಇದರಲ್ಲಿ ಒಂದು ಮ್ಯಾನ್ಯುವಲ್ ಕೂಡ ಕೊಟ್ಟಿರ್ತಾರೆ. ನಾನು ತೋರಿಸ್ತೀನಿ, ಇದರಲ್ಲಿ ಇರುತ್ತೆ, ಮೇ ಬಿ ಇರ್ಬೋದು ಇದರಲ್ಲಿ ಮ್ಯಾನ್ಯುವಲ್ಲು. ತುಂಬ ಒಳ್ಳೆ ಮೈಕ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಾನು ಸ್ವಲ್ಪ ತೋರಿಸ್ತೀನಿ. ಇದ್ದರೆ ಇದು ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಇವ್ರು ಕ್ಲಿಯರಾಗಿ ಹೇಳಿರ್ತಾರೆ. ನಾವು ಅದನ್ನು ಆ ರೀತಿ ಯೂಸ್ ಮಾಡಲ್ಲ. ಮೇ ಬಿ ಅದು ನನ್ನ ಹತ್ರ ಈಗ ಇಲ್ಲ. ಮಿಸ್ ಆಗಿದೆ ಏನೋ. ಸೊ ಈ ಮೈಕ್ ಸ್ನೇಹಿತರೆ ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಅಂದರೆ, ನಾನು ಇಲ್ಲಿ ತೋರಿಸ್ತೀನಿ, ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ನಿಮ್ಗೆ ತೋರಿಸ್ತೀನಿ, ಕ್ಲಿಯರ್ ಇರುತ್ತೆ. ಯಾವ ಕ್ಯಾಮ್ರಾ ನಮ್ಮ ಹತ್ರ ಇರಬೇಕು. ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ, ಸೈಡಲ್ಲಿ ನೋಡಿ ನೀವು. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ. ಇದು ಬೇರೆ ನಂದು ಕ್ಯಾಮ್ರಾ ಇದೆ. ಈಗ ನಾನು ಬೇರೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ ಆ ಕ್ಯಾಮ್ರಾ ಇಲ್ಲ. ನಾನು ಅದನ್ನು ಇದರಲ್ಲೂ ಇದೆ. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಓಪನ್ ಕ್ಯಾಮ್ರಾ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ನೀವು ಪ್ಲೇಸ್ಟೋರಲ್ಲಿ ಹೋಗಿ, ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ನೀವು ಏನು ಮಾಡಬೇಕು, ಸರ್ಚ್ ಮಾಡಿ, ಓಪನ್ ಕ್ಯಾಮ್ರಾ ಅಂತ ಸರ್ಚ್ ಮಾಡಿ, ಓಪನ್ ಕ್ಯಾಮ್ರಾ. ಸೊ ಓಪನ್ ಕ್ಯಾಮ್ರಾ ಅನ್ನೋ ಅಪ್ಲಿಕೇಶನ್ ಇಲ್ಲಿದೆ ನೋಡಿ. ಇದನ್ನು ನೀವು
ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಸೊ ಈ ಓಪನ್ ಕ್ಯಾಮ್ರಾ ನಿಮಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಇದರಲ್ಲಿ ಕೆಲವೊಂದಿಷ್ಟು ಸೆಟ್ಟಿಂಗ್ ಇದೆ. ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಆಪ್ಷನ್ ಇದೆ. ಈ ಸೆಟ್ಟಿಂಗ್ ಮೇಲೆ ಹೋಗಿ ನೀವು ಕ್ಯಾಮ್ರಾ ವಿಡಿಯೋ ಇದೆ ನೋಡಿ, ವಿಡಿಯೋ ಆಪ್ಷನ್ ಇದೆ. ಇಲ್ಲಿ ವಿಡಿಯೋ ಸೆಟ್ಟಿಂಗ್ ಅಂತ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ, ಆಡಿಯೋ ಸೋರ್ಸ್ ಅಂತ ಇದೆ. ಆಡಿಯೋ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಕ್ಯಾಮ್ಕೋಡರ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಎಕ್ಸ್ಟರ್ನಲ್ ಮೈಕ್ ಅಂತ ಹೇಳಿ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ. ಮೈಕ್ ಯೂಸ್ ಮಾಡ್ತಾ ಇದ್ದರೆ ನಾನು ಯೂಸ್ ಮಾಡ್ತಿದ್ದೀನಿ, ಅದು ಕೂಡ ತೋರಿಸ್ತೀನಿ. ಸೊ ಎಕ್ಸ್ಟರ್ನಲ್ ಮೈಕ್ಗೆ ನೀವು ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇಷ್ಟು ಮಾಡಿ ನೀವು ಈ ಕ್ಯಾಮ್ರಾನ ಯೂಸ್ ಮಾಡಿ ಸಾಕು ಸ್ನೇಹಿತರೆ. ಸೊ ಈ ಕ್ಯಾಮ್ರಾದಿಂದ ನೀವು ಆರಾಮಾಗಿ ನಿಮ್ಮ ವಿಡಿಯೋನ ಒಳ್ಳೆ ಕ್ವಾಲಿಟಿಯಲ್ಲಿ ರೆಕಾರ್ಡ್ ಮಾಡ್ಬೋದು. ಸೊ ತುಂಬ ಬೆಸ್ಟ್ ಈ ಮೈಕ್ ಇದೆ. ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಯೂಸ್ ಮಾಡ್ತೀನಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ನನ್ನ ಹತ್ರ ಮೈಕ್ ಇದೆ. ಸೊ ಇದು ಮೈಕ್ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇದು ನಾನು ಯೂಸ್ ಮಾಡ್ತಾ ಇರೋದು. ತುಂಬ ದೊಡ್ಡದ ಈ ಮೈಕದ್ದು ಇದು ಇರುತ್ತೆ, ವಯರು. ಆಮೇಲೆ ಒಂದು ಕಂಡೆನ್ಸರ್ ಇರುತ್ತೆ. ಇಲ್ಲಿ ಇದರಲ್ಲಿ ಒಂದು ಸೆಲ್ ಇರುತ್ತೆ, ಅದನ್ನು ಹಾಕಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಯೂಸ್ ಮಾಡುವಾಗ ನಾವೇನು ಮಾಡಬೇಕು, ಇಲ್ಲಿ ಒಂದು ಬಟನ್ ಇದೆ ನೋಡಿ, ಇಲ್ಲಿ ಕಾಣ್ತಿರಬಹುದು ಬಟನ್ ನಿಮಗೆ. ಈ ಬಟನ್ ಕೆಳಗಡೆ ಪ್ರೆಸ್ ಆಗಿರಬೇಕು. ಸ್ಮಾರ್ಟ್ಫೋನ್ಗೆ ಇದನ್ನು ನಾವು ಕನೆಕ್ಟ್ ಮಾಡಿರ್ತೀವಿ, ಸ್ಮಾರ್ಟ್ಫೋನ್ಗೆ ಇರುತ್ತಲ್ಲ, ಅದಕ್ಕಾಗಿ ಇದನ್ನು ನಾವೇನು ಮಾಡಬೇಕು, ಕೆಳಗಡೆ ಪ್ರೆಸ್ ಮಾಡಿ ಕೆಳಗಡೆ ಸರಿಸಿ ಇದನ್ನು ನಾವು ಯೂಸ್ ಮಾಡ್ಕೋಬೇಕು. ಸೊ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ನಾನೊಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪ ದೂರ ತೊಗೊಂಡು ಹೋದರೆ ನೀವು ವಾಯ್ಸ್ ನೋಡ್ಬೋದು, ಚೇಂಜ್ ಆಗುತ್ತೆ. ಇನ್ನು ಸಮೀಪ ತಂದರೆ ವಾಯ್ಸ್ ಬೇರೆದು ಕಾಣುತ್ತೆ. ಸೊ ನಾನು ಯಾವಾಗಲೂ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು, ಸ್ವಲ್ಪ ಇಲ್ಲಿ ಕಾಣುತ್ತೆ ನಿಮಗೆ. ಸೊ ಯಾವಾಗಲೂ ನಾನು ಒಳಗಡೆ ಶರ್ಟ್ ಒಳಗಡೆ ಹಾಕ್ಕೊಂಡು ಯೂಸ್ ಮಾಡ್ತೀನಿ. ನಾನು ಕಾಲರ್ಗೆ ಇದು ಅಟ್ಯಾಚ್ ಮಾಡಲ್ಲ, ಒಂದು ರೀತಿ ನನಗೆ ಆಡ್ ಅನಿಸುತ್ತೆ. ಸೊ ಹಂಗಾಗಿ ನಾನು ಒಳಗಡೆ ನಾನು ಫಿಕ್ಸ್ ಮಾಡಿಕೊಂಡು ಇದನ್ನು ರೆಕಾರ್ಡ್ ಮಾಡ್ತೀನಿ. ಸೊ ಇದು ತುಂಬ ಬೆಸ್ಟ್ ಮೈಕ್ ಆಗಿದೆ ಸ್ನೇಹಿತರೆ. ಇದು ನಮ್ಮ ಕ್ಯಾಮ್ರಾ ಏನಿದೆ, ಬೈ ಡಿಫಾಲ್ಟ್ ಕ್ಯಾಮ್ರಾ ಏನು ಕೊಟ್ಟಿರ್ತಾರೆ ಆ ಕ್ಯಾಮ್ರಾದಲ್ಲಿ ಇದು ವರ್ಕ್ ಆಗಲ್ಲ. ಇದು ನೆನ್ಪಿಡಿ, ಇದು ವರ್ಕ್ ಆಗಲ್ಲ. ಅಲ್ಲಿ ಕ್ಯಾಮ್ರಾ ಇದು ಸಪೋರ್ಟೇ ಮಾಡಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಒಂದು ಅಪ್ಲಿಕೇಶನ್ ನಾನು ತೋರಿಸಿದ್ದೀನಲ್ಲ, ಓಪನ್ ಕ್ಯಾಮ್ರಾ ಅಂತ ಹೇಳಿ, ಅದ್ರ ಲೋಗೋ ಇಲ್ಲಿ ತೋರಿಸ್ತೀನಿ ನಿಮಗೆ. ಓಪನ್ ಕ್ಯಾಮ್ರಾ ಅಂತ ಈ ಕ್ಯಾಮ್ರಾ ಅದು ಅಪ್ಲಿಕೇಶನ್ ಇದೆ, ಅದು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಆದಮೇಲೆ ಸೆಟ್ಟಿಂಗಲ್ಲಿ ಹೋಗಿಬಿಟ್ಟು ಸೆಟ್ಟಿಂಗಲ್ಲಿ ವಿಡಿಯೋ ಸೆಕ್ಷನ್ನಲ್ಲಿ ಹೋಗಿ ಆಡಿಯೋ ಸೋರ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಎಕ್ಸ್ಟರ್ನಲ್ ಮೈಕ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಮಾಡಿ ನೀವು ಕ್ಯಾಮ್ರಾ ಯೂಸ್ ಮಾಡಿದರೆ ಯಾವುದೇ ರೀತಿಯಿಂದ ಸಮಸ್ಯೆ ಆಗಲ್ಲ. ಒಳ್ಳೆ ರೀತಿಯಲ್ಲಿ ಆಡಿಯೋ ಕ್ವಾಲಿಟಿ ಸಿಗುತ್ತೆ ಸ್ನೇಹಿತರೆ. ತುಂಬ ಬೆಸ್ಟ್ ಮೈಕ್ ಇದು ಆಗಿದೆ. ಇನ್ನು ವೈರ್ ಮೈಕ್ ಇದೆ, ಮನೇಲಿ ಮಾಡ್ತಾಯಿದ್ರೆ ಓಕೆ. ಇನ್ನು ವೈರ್ಲೆಸ್ ಏನಾದರೂ ಬೇಕು ಅಂದರೆ ಅದನ್ನು ಕೂಡ ನಾನು ಪಿನ್ ಮಾಡಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ, ಪ್ರಾಡಕ್ಟ್ ಟ್ಯಾಗ್ ಮಾಡ್ತೀನಿ. ಅದು ಕೂಡ ನೋಡಿ, ಗ್ರೆನಾರೋ ಅನ್ನೋ ಮೈಕು ತುಂಬ ಬೆಸ್ಟ್ ಮೈಕ್ ಆಗಿದೆ. ಅದರಲ್ಲಿ ಸುಮಾರು ವೆರೈಟೀಸ್ ಇದೆ. ನಾನೊಂದು ಪಿನ್ ಮಾಡಿರ್ತೀನಿ ನಿಮಗೆ, ಟ್ಯಾಗ್ ಮಾಡ್ತೀನಿ. ಆ ಮೈಕ್ ನೋಡಿ, ತುಂಬ ಬೆಸ್ಟ್ ಮೈಕ್. ನಾನಂತೂ ಇನ್ನೂವರೆಗೆ ಯೂಸ್ ಮಾಡಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ತಂದಿದ್ರು ನನ್ನ ಹತ್ರ. ಸೊ ಅದು ತುಂಬ ಬೆಸ್ಟ್ ಮೈಕ್ ಇತ್ತು ಅದು ಕೂಡ. ಸೊ ಅದೂ ನೀವು ಸೇಮ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಅದಕ್ಕೂ ಯೂಸ್ ಮಾಡ್ಕೋಬೋದು. ಅದು ಕೂಡ ಬೆಸ್ಟ್ ಮೈಕ್ ಇದೆ. ಅದು ವೈರ್ಲೆಸ್ ಸಿಂಗಲ್ ಮೈಕ್ ಇರುತ್ತೆ, ಡಬಲ್ ಕೂಡ ಇರುತ್ತೆ. ಅದರಲ್ಲಿ ನೀವು ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇಬ್ಬರು ಜನ ಮಾತಾಡ್ತಾ ಇದ್ದರೆ ಅಥವಾ ನಾವು ಪಾಡ್ಕಾಸ್ಟ್ ಅದು ಏನಾದರೂ ಮಾಡ್ತಾಯಿದ್ರೆ ಅದು ತುಂಬ ಬೆಸ್ಟ್ ಮೈಕ್ ಇರುತ್ತೆ. ಬಟ್ ಇದು ಕೂಡ ಒಂದು ಒಳ್ಳೆ ಮೈಕ್, ಕಮ್ಮಿ ಬಜೆಟಲ್ಲಿ. ಅದೊಂದು ಸ್ವಲ್ಪ ಕಾಸ್ಟ್ಲಿ ಇದೆ, ಇದು ಕಮ್ಮಿ ಬಜೆಟಲ್ಲಿ ನಿಮ್ಗೆ ಸಿಗುತ್ತೆ. ಒಂದು 500-600 ಇದು ಸಿಗುತ್ತೆ. ಅದು 2,000-2,500 ರೂಪಾಯಿ ಸಮೀಪ ಆ ಮೈಕದ್ದು ರೇಟ್ ಇದೆ. ಸೊ ಇದು ತುಂಬ ಬೆಸ್ಟ್ ಮೈಕ್ ಇದೆ. ನಾನು ಸುಮಾರು 10 ವರ್ಷದಿಂದ ಇದೇ ಯೂಸ್ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಒಂದು ಬ್ಲ್ಯಾಕ್ ಮೈಕ್ ಯೂಸ್ ಮಾಡ್ತಾಯಿದ್ದೆ, ಅದು 8-9 ವರ್ಷ ನಡೀತು. ಅದಾದಮೇಲೆ ಸ್ವಲ್ಪ ಪ್ರಾಬ್ಲಮ್ ಬಂತು, ಏನೋ ಆಯಿತು, ಅದನ್ನು ಬಿಟ್ಬಿಟ್ಟು ಈಗ ಹೊಸ ಮೈಕ್ ತರಿಸ್ಕೊಂಡು ನಾನು ಇದ್ರ ಮೇಲೆ ಕೆಲಸ ಮಾಡ್ತೀನಿ. ಒಂದು 8-10 ತಿಂಗಳಾಗ್ಲಿಕ್ಕೆ ಬಂತು ಇದನ್ನು ನಾನು ಪರ್ಚೇಸ್ ಮಾಡಿಕೊಂಡು. ಸೊ ಇದೊಂದು ಬೆಸ್ಟ್ ಮೈಕ್ ಆಗಿದೆ ಸ್ನೇಹಿತರೆ, ಒಂದೊಳ್ಳೆ ಮೈಕ್ ಅನ್ಬೋದು. ಇದನ್ನು ಎಷ್ಟು ನೀವು ಆಡಿಯೋ ಕ್ವಾಲಿಟಿ ನಿಮ್ಮ ವಿಡಿಯೋದಲ್ಲಿ ಹಾಕ್ತೀರಾ ಅದಕ್ಕೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಜನ ನೋಡ್ತಾರೆ, ಇಷ್ಟಪಡ್ತಾರೆ. ಇಲ್ಲ ಅಂದರೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ವಾಯ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ವಿಡಿಯೋ ನೋಡೋಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಇನ್ನು ವಿಡಿಯೋ ಕ್ವಾಲಿಟಿ ಅಷ್ಟಕ್ಕಷ್ಟೇ ಇದ್ರೂ ಪರವಾಗಿಲ್ಲ, ಬಟ್ ಸೌಂಡ್ ಕ್ವಾಲಿಟಿ, ನಿಮ್ಮ ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು. ನೀವು ಮಾತಾಡ್ತಾ ಇರೋದು ತುಂಬ ಕ್ಲಿಯರಾಗಿ ಕೇಳಿಸ್ತಾ ಇದ್ದರೆ ಜನ ತುಂಬ ಹೊತ್ತು ವಿಡಿಯೋ ನೋಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ಇಂಪಾರ್ಟೆಂಟ್ ಇದೆ.
ಇದನ್ನು ನೀವು ಸರಿ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ನಾನು ಏನು ಹೇಳಿದ್ದೀನಿ ಬೇರೆ ಅಪ್ಲಿಕೇಶನ್ ಎಲ್ಲ ಯೂಸ್ ಮಾಡಿಕೊಂಡು ಈ ಬೋಯಾ ಮೈಕನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಜನ ಕೇಳ್ತಾಯಿದ್ರು, ಸರ್ ನೀವು ಯಾವ ಮೈಕ್ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿ ತುಂಬ ಸರಿ ಕಮೆಂಟ್ಸ್ ಆಗ್ತಾಯಿದ್ರು. ಬಟ್ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡಿರಲಿಲ್ಲ. ಸೊ ಈಗ ಮಾಡಬೇಕು ಅಂತ ಅನ್ನಿಸ್ತು, ಯಾಕೆಂದರೆ ಸುಮಾರು ಜನ ಹಾಗೆ ಕಮೆಂಟ್ ಆಗ್ತಿದ್ದಾರೆ, ನಾನು ಅದನ್ನು ಇಗ್ನೋರ್ ಮಾಡ್ತಾನೆ ಇದ್ದೆ. ಸೊ ಇವತ್ತು ಈ ನಾನು ಬೋಯಾ ಮೈಕ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ಇನ್ನು ಗ್ರೈನಾರೋ ಬಗ್ಗೆ ನಾನು ನೆಕ್ಸ್ಟ್ ಒಂದು ಅದು ಕೂಡ ಬೇಕಾಗಿದೆ ಮೈಕ್, ಯಾಕಂದರೆ ನಾನು ಪಾಡ್ಕಾಸ್ಟ್ ಚಾನಲ್ ಕೂಡ ಮಾಡಿದ್ದೀನಿ. ಪಾಡ್ಕಾಸ್ಟ್ನಲ್ಲಿ ಅದು ಕೂಡ ಬೇಕು, ಹಾಗಾಗಿ ಅದನ್ನು ತರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಸೆಟಪ್ ಮಾಡೋದಿದೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಅದಿಷ್ಟು ಮಾಡಿಕೊಂಡು ನಾನು ಪಾಡ್ಕಾಸ್ಟ್ಗೆ ಆ ಮೈಕ್ ತರಿಸಿದಾಗ ಅದ್ರ ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ ಸ್ನೇಹಿತರೆ, ಅದರ ಬಗ್ಗೆನೂ ನಾನು ಹೇಳ್ತೀನಿ. ಸೊ ತುಂಬ ಬೆಸ್ಟ್ ಮೈಕ್ ಅಂತ ನಾನು ಇದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 100%ಅಲ್ಲಿ 100% ನಾನು ಇದಕ್ಕೆ ರೇಟಿಂಗ್ ಕೊಡ್ತೀನಿ. ಬಿಕಾಸ್ ಇದು ತುಂಬ ಬೆಸ್ಟ್ ಮೈಕ್ ಆಗಿದೆ ಸ್ನೇಹಿತರೆ, ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ. ನಾನು ಸುಮಾರು ವರ್ಷಗಳಿಂದ ಇದನ್ನು ಯೂಸ್ ಮಾಡಿನೇ ನಿಮಗೆ ಇದ್ರ ಬಗ್ಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಆದರೆ ಬೇಸಿಕ್ ನಮ್ಮ ಹತ್ರ ಇರುವಂಥ ಮೊಬೈಲಲ್ಲಿ ಕ್ಯಾಮ್ರಾ ಇರುತ್ತಲ್ಲ, ಅದಕ್ಕೆ ಇದು ಸಪೋರ್ಟ್ ಮಾಡಲ್ಲ. ಓಪನ್ ಕ್ಯಾಮ್ರಾ ಅನ್ನೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಸೆಟ್ಟಿಂಗ್ ಹೇಳಿದ್ದೀನಿ ಮುಂಚೆ, ಅದನ್ನು ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡಿ, ತುಂಬ ಕ್ಲಿಯರ್ ಆಗಿರುತ್ತೆ. ಇನ್ನು ಏನಾದರೂ ವಾಯ್ಸ್ ರೆಕಾರ್ಡ್ ಮಾಡುವಾಗ ಫ್ಯಾನ್ ಅದು ಹಾಕಿದರೂ ಫ್ಯಾನ್ದೊಂದು ಸ್ವಲ್ಪ ನಾಯ್ಸ್ ಕಮ್ಮಿ ಮಾಡುತ್ತೆ. ಆದರೂ ಜಾಸ್ತಿ ನಾಯ್ಸ್ ಬರ್ತಿತ್ತು ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಸಲುವಾಗಿ ಒಂದು ಅಪ್ಲಿಕೇಶನ್ ಬರುತ್ತೆ, ಅದು ಕೂಡ ತುಂಬ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಎಂಥ ನಾಯ್ಸ್ ಇದ್ದರೂ ಬ್ಯಾಕ್ಗ್ರೌಂಡಲ್ಲಿ ಅದನ್ನು ಕಂಪ್ಲೀಟ್ಲಿ ಕ್ಲಿಯರ್ ಮಾಡಿ ಬರೀ ನಮ್ಮ ವಾಯ್ಸ್ ಕೇಳೋ ಹಾಗೆ ಮಾಡಿಕೊಡುತ್ತೆ. ಬೆಸ್ಟ್ ಅದು ಕೂಡ ನಾಯ್ಸ್ ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಇದೆ. ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಮೇಲೆ ಐ ಬಟನ್ನಲ್ಲಿ ಕೊಡ್ತೀನಿ ಮೇಲ್ಗಡೆ. ಸೊ ಅದನ್ನು ನೀವು ನೋಡಿ, ಇಲ್ಲ ಅಂದರೆ ಇನ್ನೊಂದು ವಿಡಿಯೋ ಮಾಡಿ ನಾನು ಅದ್ರ ಬಗ್ಗೆನೂ ಡೀಟೇಲಾಗಿ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ನ ಇಂಥದ್ದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.